ಸರ್ ಇದು ಯಾವ ದಂಡ, ಏನು ಇದು ವಿಶೇಷ? ಸರ್ ಇದು ನಾಗಚೌಡಿ ದಂಡ ಅಂತ ಬಹಳ ಪುರಾತನವಾದಂಥ ವಿಶೇಷವಾದಂಥ ನಾಗಚೌಡಿ ಶಕ್ತಿ ಇರ್ತಕ್ಕಂಥ ದಂಡ. ಇದು ನಾವು ಹುಟ್ಟಬೇಕಾದ್ರೆ ನಮ್ಮ ಮನೆ ಅಂಗಳದಲ್ಲಿ ಸಿಕ್ಕಿರ್ತಕ್ಕಂಥ ದಂಡ ಇದೆ, ನಮ್ಮ ತಂದೆಯವರಿಗೆ ಸಿಕ್ಕಿರುವಂಥದ್ದು. ಇದರಲ್ಲಿರ್ತಕ್ಕಂಥ ನಾಗಚೌಡಿಯ ಶಕ್ತಿಯಿಂದ ಬಹಳಷ್ಟು ಇದುವರೆಗೂ ಸುಮಾರು ವರ್ಷಗಳಿಂದ ನಮ್ಮ ಒಂದು ಕೆಲವೊಂದು ಪ್ರೇತ ಉಚ್ಚಾಟನೆಗಿರ್ಬೋದು, ಜನಗಳ ಜೀವ ಏನಾದರೂ ಸಮಸ್ಯೆಯಲ್ಲಿದ್ದಾಗ ಅದು ಸರಿ ಮಾಡುವಂಥದ್ದು, ಜೀವ ಉಳಿಸುವಂಥದ್ದು, ಈ ಥರ ಕೆಲಸಗಳಿಗೆಲ್ಲ ತುಂಬ ನಮಗೆ ಅನುಕೂಲ ಆಗಿದೆ. ಮಾಡಿದ್ದೀರಾ? ತುಂಬ ಆಗಿದೆ. ಮತ್ತೆ ನಮ್ಮ ಯಾವುದಾದ್ರೂ ಒಂದು ಪ್ರೇತ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಈ ದಂಡ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ತಗೊಂಡಿದ್ರೆ ಕೂಡಲೇ ಆ ಪ್ರೇತ ಉಚ್ಚಾಟನೆ ಆಗಿ ಅವರ ಸಮಸ್ಯೆಗಳು ಕ್ಲಿಯರ್ ಆಗಿರುತ್ತೆ. ಸೊ ವಿಶೇಷ ದಂಡ ಇದು, ಬಹಳ ವಿಶೇಷವಾದಂಥ ದಂಡ. ಎಷ್ಟು ವರ್ಷ ಹಳೆಯದು? ಇದು ಒಂದು 150 ವರ್ಷ ನಮಗೆ ಗೊತ್ತಿರುವಂಥದ್ದು. ಅದಕ್ಕಿಂತ ತುಂಬಾ ಪುರಾತನವಾದಂಥ ದಂಡ ಅಂತ ಹೇಳ್ಬೋದು. ಸೂಪರ್. ಈಗಿನ ಒಂದು ಇತಿಹಾಸದಲ್ಲಂತೂ ಇಲ್ಲ, ಬಹಳ ವಿಶೇಷವಾಗಿದೆ. ಇದರಲ್ಲಿ ಅಷ್ಟಧಾತು ಮತ್ತೆ ಈ ಪಂಚಲೋಹ ಎಲ್ಲ ಮಿಕ್ಸ್ ಆಗಿರುವಂಥ ದಂಡ. ಸೊ ಇದ್ರದ್ದು ಎನರ್ಜಿ ಪವರ್ ತುಂಬಾ ಸ್ಟ್ರಾಂಗ್ ಇದೆ ಅಂತ. ಬಹಳ ವಿಶೇಷವಾದಂಥ ಎನರ್ಜಿ. ಓಕೆ, ಇದರಲ್ಲಿ ನಾಗಚೌಡಿ, ಮೊದಲನೇದಾಗಿ ನಾಗಚೌಡಿ ಅಂತ ಹೇಳಿದ್ರೇನೆ ಜಗತ್ತಿಗೆ ತಾಯಿಯಾದಂಥ ನಾಗಚೌಡಿ. ಆ ಚೌಡಿ ಪ್ರಯೋಗ ಯಾರಿಗೆ ಗೊತ್ತಿರುತ್ತೋ, ಯಾರು ಆ ನಾಗಚೌಡಿ ದಂಡವನ್ನು ಇಟ್ಕೊಂಡಿರ್ತಾರೋ ಗ್ರಂಥದಲ್ಲಿ ಇರ್ತಕ್ಕಂಥದ್ದು, ಅವರಿಂದ ವಿಶೇಷವಾದಂಥ ಸಿದ್ಧಿ ಸಾಧನೆಗಳಾಗುತ್ತೆ, ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ. ಇದು ನಮಗೆ ಸಿಕ್ಕಿರುವಂಥದ್ದು ಅದೃಷ್ಟ. ಇದರಿಂದ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗಿದೆ, ಪಡ್ಕೊಂಡಿರುವಂಥವ್ರು ಇದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಣ ಈಗ. ಖಂಡಿತ. ಆರಾಮಿದ್ದೀರಾ? ಆರಾಮಿದ್ದೀರಾ? ಓಕೆ. ತಾವು ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕೋದ್ರಿಂದ ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ಸರ್. ಇನ್ನೊಂದು, ನಾವು ಮನೆ ಬಿಟ್ಟು 4 ಗೋಡೆ ಬಿಟ್ಟು ಆಚೆ ಹೋಗೋದು ತುಂಬಾ ಕಷ್ಟ, ದುರ್ಲಭ. ನಿಮ್ಮಿಂದ ಆಮೇಲೆ ಈ ರೀತಿಯಾದ ಎಲ್ಲರ ಪರಿಚಯ ನಮ್ಗೆ ಇರೋದು, ಇದು ನಮ್ಗೆ ಗೊತ್ತಾಗಕ್ಕೆ ಸಾಧ್ಯನೇ ಇರೋದಿಲ್ಲ. ತಮ್ಮಿಂದಾಗಿ ನಮ್ಗೆ ಎಷ್ಟು ಅನುಕೂಲ ಆಗ್ತಿದೆ ಅಂತಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇವರು ನಾಗರಾಜ್ ಭಟ್ರು ಅಷ್ಟೇನೆ, ತುಂಬಾನೇ ಏನು ಒಂದು ಮಾತು ಏನು ಹೇಳ್ತಾರೆ ಅದೇ ಟೈಮ್ಗೆ ಎಲ್ಲ ಮಾಡಿ ಮುಗಿಸ್ತಾರೆ ಸರ್. ನಮ್ಮ ಮಕ್ಕಳು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ, ನಮ್ಮಲ್ಲಿ ಇಷ್ಟು ಸಹಾಯ ಯಾರು ಮಾಡೋದಿಲ್ಲ. ಅವ್ರ ಮನೆಯವ್ರದ್ದು, ಅವ್ರ ಮನೆಯವ್ರ ಕೆಲ್ಸ ಅಂತ ಅನ್ಕೊಂಡೆ ಎಲ್ಲಾ ಮಾಡಿ ಕೊಟ್ರು. ಆಮೇಲೆ ನನಗೆ ನಡಿಯಕ್ ಸಹ ಆಗ್ತಿರ್ಲಿಲ್ಲ ಸರ್. ಇನ್ನೊಂದ್ ಸ್ವಲ್ಪ ದಿವಸ ಆಗಿದ್ರೆ ನಾನು ಬದುಕೋದು ಕಷ್ಟ ಆಗ್ತಾ ಇದ್ರೆ. ನಿಮ್ಗೆ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಏನಾಗಿತ್ತು ಮೇಡಮ್ ಅದು? ಇಲ್ಲ ಇಲ್ಲ ಇಲ್ಲ, ಒಂದೂವರೆ ತಿಂಗಳಾಯ್ತು ಸರ್. ಲಾಸ್ಟ್ ಲಕ್ಷ್ಮಿ ಹಬ್ಬ ಎಲ್ಲ ಮಾಡಿದೆ ಮನೆಯಲ್ಲಿ. ನೆಕ್ಸ್ಟ್ ಡೇ ನಾವು ವಾಕಿಂಗ್ ಅಂತ ಹೋಗಿದ್ದೆ ಅಷ್ಟೇನೆ. ಗೊತ್ತಾಯ್ತು ನಂಗೆ ಏನೋ ಆಗಿದೆ ಅಂತ, ದಾಟ ಆಗಿದೆ ಅಂತ ಗೊತ್ತಾಯ್ತು. ಏನೇನೋ ಮಾಡ್ಕೊಂಡೆ. ನೆಕ್ಸ್ಟ್ ಡೇ ನೈಟ್ ಫುಲ್ ಬೆಡ್ ರಿಡನ್ ಆಗ್ಬಿಟ್ಟೆ, ಹೆಜ್ಜೆ ಇಡಕ್ಕೆ ಆಗ್ಲೇ ಇಲ್ಲ ನನಗೆ. ಫುಲ್ ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಇವರಲ್ಲಿ ಬಂದ್ಮೇಲೆ ನಂಗೆ ದಿನ ದಿನ ಕಮ್ಮಿ ಆಗ್ತಾ ಇದೆ ಸರ್. ಯಾವಾಗ ಇವರು ಏನು ಸ್ಟಾರ್ಟ್ ಮಾಡ್ಕೊಂಡ್ರು ನಂಗೆ ಚೆನ್ನಾಗ್ ಆಗ್ತಾ ಇದೆ. ಈಗ ಕಾಲು ನೋವು ಸ್ವಲ್ಪ ಕಮ್ಮಿ ಆಗಿದೆ, ಹೆಜ್ಜೆ ಇಡಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ನಡೆಯೋದಕ್ಕೂ ಹಂಗಾಗಿ. ಅವತ್ತು ಏನೋ ದಾಟ ಆಗಿತ್ತು, ಅದಾಗಿದ ತಕ್ಷಣನೇ ಸ್ಟಾರ್ಟ್ ಆಯ್ತು ಸರ್. ನೆಕ್ಸ್ಟ್ ಡೇಗೆ ನಿಮ್ಗೆ ಒಂದೇ ದಿವಸದಲ್ಲಿ ಆತರ ಚೇಂಜಸ್ ಆಗಿರೋದು? ಹೌದು, ಒಂದೇ ದಿವ್ಸಕ್ಕೆ ಮಲಗಿಸ್ಬಿಡ್ತು ನನ್ನನ್ನ. ಫುಲ್ಲು ಬೆಡ್ ರಿಡನ್ ಆಗ್ಬಿಟ್ಟೆ ಹಾಗೆ ನಾನು. ಆಮೇಲೆ ಇವ್ರ ಹತ್ರಕ್ಕೂ ನನ್ಗೆ ಹೋಗಕ್ ಆಗ್ಲೇ ಇಲ್ಲ ಪಾಪ. ಏನ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ನಾನ್ ಬೀದಿ ಬಾಗ್ಲಿಗೆ ಹೋಗೋಷ್ಟು ಅಷ್ಟೇ ನಂಗೆ ಆಗ್ತಾ ಇತ್ತು. ಪಾಪ ಉಳದೆ ನಿಂತು ಮಾಡಿದ ಪಾಪ. ಯಾವ ತರ ನೀವು ಅಲ್ಲಿ ಹೋಗ್ದೇನೆ ಬಟ್ ಇಲ್ಲಿಂದ ನೀವು ಸರಿ ಮಾಡಿರೋದ? ಹೌದು, ಅಲ್ಲಿಂದಾನೆ ನಂಗೆ ಎಲ್ಲಾ ಮಾಡ್ಕೊಟ್ಟಿದ್ದಾರೆ. ನಾನ್ ಮನೆಯಲ್ಲೇ ಇದ್ದೀನಿ, ನಾನು ಆಚೆ ಕಡೆ ಹೋಗ್ಲೇ ಇಲ್ಲ. ಹೆಂಗೆ ಅದು ನಿಮ್ಗೆ ಅನುಭವ ಬಂತು ಮೇಡಮ್? ಅದು ಅವ್ರಲ್ಲಿ ಬಂದೇ ಇಲ್ಲ, ಇಲ್ಲಿಂದನೇ ಅವ್ರ ಜಾಗದಿಂದ ಸರಿ ಮಾಡಿದ್ದಾರೆ ಅಂದ್ರೆ ನಿಮ್ಗದು ಚೇಂಜಸ್ ಆಯ್ತು ಅಂತ ಕಾಣಿಸಿದೆ ಆ ತರ? ಗೊತ್ತಾಗ್ತಾ ಇದೆ ನನಗೆ ಚೇಂಜಸ್.
ಓಕೆ ಅಂದ್ರೆ ಓಕೆ ಅಂದ್ರೆ ನಿಮ್ಗೆ ಅಷ್ಟು ಡಿಸ್ಟೆನ್ಸ್ ಅಲ್ಲೇನೆ ಕೆಲಸ ಆಗೈತೆ, ಇದು ನಿಮ್ಗೆ ಅನುಭವಕ್ಕೆ ಬಂದೈತೆ? ಇಲ್ಲ, ಕೆಲ್ಸ ಮಾಡಿದಾರೆ, ನಂಗೆ ಗೊತ್ತಾಗ್ತಾ ಇದೆ. ಪಾಪ ಅವರು ಎಷ್ಟು ಪ್ರಾಂಪ್ಟ್ ಆಗಿ ಕೆಲ್ಸ ಮಾಡ್ತಿದಾರೆ ಅಂತಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಹೇಳಿದ ಮಾತಿಗೆ ತಕ್ಕಂಗೆ ಪಾಪ ಆ ಟೈಮ್ ಎಲ್ಲ ಹಂಗಂಗೆ ಮಾಡಿ ಯಾವ್ಯಾವ ದಿವಸ ಏನೇನ್ ಮಾಡ್ತೀನಿ ಕರೆಕ್ಟ್ ಆಗಿ ನನ್ ಲೈಫ್ ಅಲ್ಲಿ ನೋಡೇ ಇಲ್ಲ ಸರ್ ಇಂಥವ್ರು. ಕೊಟ್ಟ ಮಾತಿಗೆ ಯಾರು ಈ ತರ ಮಾಡೋದವ್ರು ಯಾರು ನೋಡಿಲ್ಲ ನಾನು. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಹೀಗೆ ನಾನ್ ನೋಡಿದ್ದು. ಯಾಕೆ ಅಂತಂದ್ರೆ ತುಂಬಾ ಜನ ನೋಡಿ ಅನುಭವ ಆಗಿದೆ ನಮ್ಗೆ. ಮಾತಿಗೆ ತಪ್ಪದವರೇ ತುಂಬಾ ಜನ ಇದಾರೆ ನಂಗೆ ಇವರಿಂದ ಅದು ತುಂಬಾ ಮೇನ್ ಅಲ್ಲ ಸರ್. ಅದು ಓಕೆ, ತುಂಬಾ ಒಳ್ಳೆದಾಯ್ತು. ಏನ್ ಮಾಡ್ಕೊಂಡಿರೋದು ನೀವು? ಏನಿಲ್ಲ ಸರ್, ಮನೇಲೆ ಅಷ್ಟೇನೆ. ಓಕೆ ಓಕೆ. ನಿಮ್ಗೆ ಎಲ್ಲೋ ದಾಟಿರೋದು ಎಫೆಕ್ಟ್ ಆಗಿತ್ತು, ಅದು ನಿಮ್ಗೆ ಎದ್ದು ನಡೆಯಕ್ ಆಗದೆ ಇರೋ ತರ ಎಫೆಕ್ಟ್ ನಿಮ್ಗೆ ಅನುಭವಕ್ಕೆ ಬಂದಿತ್ತು. ಸೊ ಅದು ಆಸ್ಪತ್ರೆ ಕೇಸ್ ಅಲ್ಲ? ಹಾಸ್ಪಿಟ್ಲದು ಮಾಡಿದ್ವಿ ಎಲ್ಲ, ಫುಲ್ ಏನು ಹೋಗ್ಲೇ ಇಲ್ಲ ನನಗೆ. ಆಸ್ಪತ್ರೆಯಲ್ಲಿ ಅದು ಸರಿ ಹೋಗಿಲ್ಲ, ಹಾಗಾಗಿ ಅದು ನೆಕ್ಸ್ಟ್ ಓಕೆ. ಒಂದಷ್ಟು ವಿಚಾರ ಚೆನ್ನಾಗಿದೆ, ಯಾಕಂದ್ರೆ ಇದು ಇಷ್ಟು ಈಸಿಯಾಗಿ ಒಂದು ದಿವಸಕ್ಕೆ ಮನುಷ್ಯನ ಮಲಗಿಸುತ್ತೆ, ಇಲ್ಲ ನಡೆಯಕ್ಕಾಗದೆ ಹೆಂಗ್ ಮಾಡುತ್ತೆ. ಇದು ಸ್ವಲ್ಪ ನೋಡಿದ್ರೆ ಡೇಂಜರ್. ಈ ತರ ನಿಮ್ಗೆ ಅನುಭವ ಸೊ ಓಕೆ, ಈಗೆಲ್ಲ ಕ್ಲಿಯರ್ ಆಗಿದ್ದೀರಾ, ಆರಾಮಿದ್ದೀರಾ? ಒಳ್ಳೇದಾಗ್ಲಿ ಮೇಡಮ್, ನಮಸ್ಕಾರ. ನೋಡೋಣ, ಇದನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತೀನಿ, ಏನು ಅವ್ರು ಏನು ಹೇಳ್ತಾರೆ ಕೇಳೋಣ. ಸರಿ ಮೇಡಮ್, ಓಕೆ, ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ ನಾಗರಾಜ್ ಭಟ್ರಿಗೆ. ನಮಸ್ತೆ. ಸೊ ಈಗ ಒಬ್ಬರು ಕಾಲರ್ ಜೊತೆ ನಾನು ಮಾತಾಡಿದೆ, ಅವರು ನಿಮ್ಮ ಹತ್ರ ಪರಿಹಾರ ಪಡೆದು ತುಂಬ ಖುಷಿಯಿಂದ ಮಾತಾಡಿದ್ರು. ನಮ್ಮ ವೀಕ್ಷಕರಿಗೂ ಅದನ್ನು ಚಿಕ್ಕದಾಗಿ ತೋರಿಸಿದ್ದೀನಿ. ಬಟ್ ಅವರು ಎಲ್ಲೋ ಒಂದು ದಾಟು 3 ದಾರಿನೋ ಯಾವುದೋ ಅವರು ಹೇಳಿದ್ದು ಎಲ್ಲೋ ಒಂದು ಕಡೆ ದಾಟಿದೆ. ಚೆನ್ನಾಗಿದ್ದವಳು ಒಂದೇ ದಿವಸಕ್ಕೆ ನಡೆಯೋಕ್ಕಾಗ್ದಂಗೆ ಆಯಿತು. ಬೆಡ್ ರಿಟರ್ನ್, ಆಸ್ಪತ್ರೆಯಲ್ಲಿ ಇದು ಟ್ರೀಟ್ಮೆಂಟ್ ಅದಕ್ಕೆ ಅಂದರೆ ಸ್ಪಂದನೆ ಆಗಿಲ್ಲ, ಸರಿ ಹೋಗಿಲ್ಲ. ಸೊ ಈಗ ನಮ್ಮ ಚಾನಲ್ ಮುಖಾಂತರ ನಿಮ್ಮನ್ನು ಅವರು ಸಂಪರ್ಕ ಮಾಡಿ, ಬಟ್ ನೀವು ಕೊಟ್ಟಿರೋ ಪರಿಹಾರ ಅವ್ರಿಗೆ ತುಂಬ ಖುಷಿಯಾಗಿದೆ. ಅವ್ರು ಎದ್ದು ಓಡಾಡ್ತಾವ್ರೆ, ಆರಾಮಿದ್ದೀನಿ, ನನಗೆ ತುಂಬ ಒಳ್ಳೆಯದಾಯಿತು ಅಂತ ಹೇಳಿದ್ರು. ಏನಾಗಿತ್ತು, ಯಾವ ಥರದ್ದು ಒಂದು ಸಮಸ್ಯೆಗೆ ಅವರು ಕಷ್ಟದಲ್ಲಿದ್ದರು, ನೀವು ಯಾವ ಥರ ಅದನ್ನು ಡಿಸ್ಟೆನ್ಸಲ್ಲಿ ಅವ್ರ ಹತ್ರಕ್ಕೆ ನೀವು ಹೋಗ್ದಿರ ಪರಿಹಾರ ಮಾಡಿರೋದು ಅಂತ ಹೇಳಿದ್ರು. ಹೇಗೆ ಮಾಡಿದ್ರಿ? ಅರವಿಂದ್ ಸರ್, ಇವಾಗ ಕೆಲವೊಂದು ವಿಷಯಗಳನ್ನು ಅವರು ಹಂಚ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಯಾಕೆಂದ್ರೆ ಈ ವಿಡಿಯೋನ ಇನ್ಯಾರಾದ್ರೂ ನೋಡ್ಬಿಡ್ತಾರ, ಸಂಬಂಧಿಕರು ಯಾರು ನೋಡ್ತಾರ, ನಮ್ ಬಗ್ಗೆ ಈ ತರ ಎಲ್ಲ ಅನ್ಕೊಳ್ತಾರ, ಏನಾದ್ರು ತಪ್ಪಾಗಿ ತಿಳ್ಕೊಳ್ತಾರ, ಈ ತರದ್ದೆಲ್ಲ ಅನ್ಕೊಂಡು ತುಂಬಾ ಜನ ಫೋನಲ್ಲಿ ಮಾತಾಡೋದಿಕ್ಕೆ ಇರ್ಲಿ ಅಥವಾ ವಿಡಿಯೋ ಕಾಲ್ ಇರ್ಬೋದು, ಇದ್ರಲ್ಲೆಲ್ಲ ಬರೋದಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಈಗಿನ ಪ್ರಪಂಚ ಒಂದು ಏನ್ ಸಮಾಜ ಅಂತ ಹೇಳ್ತೀವಿ ತುಂಬಾ ಹದಗೆಟ್ಬಿಟ್ಟಿದೆ. ಏನಾಗಿದೆ, ಅಣ್ಣ ತಮ್ಮಂದ್ರೆ ಆಸ್ತಿಗೋಸ್ಕರ ಜಗಳ ಆಡೋದು ಕಾಮನ್, ಅದು ಎಲ್ಲ ಕಡೆ ನಡೀತಾ ಇದೆ. ಈಗ ಇನ್ನೊಂದು ಹೊಸ ಒಂದು ಸಮಸ್ಯೆ ಶುರು ಆಗಿದೆ. ಮಕ್ಕಳು ತಾಯಿ ಮೇಲೆ ಇದ್ ಮಾಡೋದು, ಏನು ಮಾಟ ಮಂತ್ರಗಳು ಮಾಡೋದು ಆಸ್ತಿಗೋಸ್ಕರ. ಸ್ವಂತ ಮಕ್ಕಳೇ ತಂದೆ ತಾಯಿ ಮೇಲೆ ಮಾಟ ಮಂತ್ರಗಳನ್ನೆಲ್ಲ ಮಾಡೋದು. ತಂದೆ ತಾಯಿ ಯಾವತ್ತು ಮಕ್ಕಳ ಮೇಲೆ ಮಾಡಲ್ಲ. ಮಕ್ಕಳು ಚೆನ್ನಾಗಿರ್ಲಿ, ಅವ್ರಿಗೋಸ್ಕರ ತಮ್ಮ ಸರ್ವಸ್ವನ್ನೇ ದಾರೆ ಇರಿತಾರೆ. ಆ ತರ ಇದ್ದಾಗ ಈ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ, ಈಗಿನ ಟ್ರೆಂಡ್ ಆ ತರ ಆಗೋಗಿದೆ. ಎಲ್ಲ ಪಿಕ್ಚರ್ ಅದು ಇದು ಎಲ್ಲ ನೋಡ್ಕೊಂಡು ಇನ್ನು ಕೆಲವರೆಲ್ಲ ಕಿವಿಯಲ್ಲಿ ಊದಿ ಸ್ವಂತ ತಂದೆ ತಾಯಿನೇ ಅವರು ಒಂಥರ ದ್ವೇಷ ಶುರು ಮಾಡ್ಕೊಂಡು ಅವ್ರಿಗೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಹಣ ಆಸ್ತಿ ಪಾಸ್ತಿಗೋಸ್ಕರ ಸ್ವಂತ ತಾಯಿನೇ ಸಾಯಿಸ್ಬೇಕು ಅಂತ ಈ ಮಟ್ಟಕ್ಕೆ ಇಳಿತಾರೆ. ಈ ಮಟ್ಟಕ್ಕೆ ಇಳಿದಿದ್ದಾರೆ. ಅದೇ ತರದ ಕೇಸ್ ಇದು, ಅದೇ ತರದ ಕೇಸು. ಆದ್ರೆ ನಾವು ಜಾಸ್ತಿ ಅದನ್ನ ಪಾಪ ಹೇಳಂಗಿಲ್ಲ. ಬಟ್ ಯಾವ ತರ ಮಾಡಿಸಿದ್ರು, ಇದು ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ತಾಂತ್ರಿಕದಲ್ಲಿ ಮನೆ ಹೊರಗಡೆ ಅವರು ಅಥವಾ ಸಂಬಂಧಿಕರು ಏನ್ ಮಾಡಿದ್ರು ನಮ್ಗೆ ಸ್ವಲ್ಪ ಈಸಿ ಅದನ್ನ ತೆಗೆದಾಕೋದು. ಸ್ವಲ್ಪ ಈಸಿ ಇರೋದ್ರಲ್ಲಿ ನಾವು ಸ್ವಲ್ಪ ಬೇಗನೆ ಅದನ್ನ ಕ್ಲಿಯರ್ ಮಾಡಿ
ಇವ್ರ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಇವ್ರನ್ನ ನಾವು ಕಳಿಸ್ಕೊಡ್ತೀವಿ. ಆದ್ರೆ ಮನೆಯವರೇ ಮಾಡಿದಾಗ, ಜೊತೆಗಿದ್ದವರೇ ಮಾಡಿದಾಗ, ಒಂದೇ ಮನೇಲಿ ಇದ್ಕೊಂಡು ರಕ್ತ ಸಂಬಂಧಿಗಳೇ ಈ ಕೆಲಸ ಮಾಡಿದಾಗ ಅದು ನಮ್ಗೆ ಸ್ವಲ್ಪ ಕಷ್ಟ, ತೊಂದರೆ ಆಗುತ್ತೆ. ಇರೋದನ್ನ ನಾವು ರಿಯಾಲಿಟಿ ಇಷ್ಟು ವರ್ಷ ನಾವು ನಿಮ್ಮ ಒಂದು ಮಾಧ್ಯಮದಲ್ಲಿ ಆದಷ್ಟು ಎಲ್ಲನೂ 100ಕ್ಕೆ 90 ಭಾಗದಷ್ಟು ಎಲ್ಲ ರಿಯಾಲಿಟಿನ ಹೇಳ್ಕೊಂಡ್ ಬಂದಿದ್ದೀವಿ. ಅದೇ ತರ ಈ ಒಂದು ವಿಷಯನೂ ಅದೇ ತರ ಆಗಿದ್ದು. ಇದು ಸ್ವಂತ ಮಕ್ಕಳೇ ತಾಯಿ ಮೇಲ್ ಮಾಡಿ, ತಾಯಿಗೆ ನಡಿಯಕ್ಕಾಗ್ದೇನೆ ಮನೆಯಿಂದ ಅಲ್ಲಿ ಪಾಪ ಅವ್ರ ಕೆಲಸ ಮಾಡ್ಕೊಳಕ್ ಆಗದೆ ಇರೋಷ್ಟು ಸಮಸ್ಯೆಗಳನ್ನ ಮಾಡಿ, ಕಾಲಿನ ನರ ಟ್ವಿಸ್ಟ್ ಆಗೋ ತರ ಈ ತರದೆಲ್ಲ ಕೆಲವೊಂದು ತಾಂತ್ರಿಕದಲ್ಲಿ ಬರುತ್ತೆ. ಅದನ್ನೆಲ್ಲ ನಮ್ಮ ಪ್ರಶ್ನೆಯಲ್ಲಿ ಗೊತ್ತಾಗುತ್ತೆ. ಈಗ ಒಂದು ತಾಯಿ ಒಂದು ಮನೆಯಲ್ಲಿ ನರಳ್ತಾ ಇದ್ದಾರೆ ಅಂದಾಗ ಅವ್ರನ್ನ ನಮ್ಮ ಆಫೀಸಿಗೆ ಬನ್ನಿ, ನಾವು ಕರೆದಿದ್ ಕಡೆ ಬನ್ನಿ, ನಾವು ಅದನ್ನ ಪರಿಹಾರ ಮಾಡ್ಕೊಡ್ತೀವಿ, ಅದು ತಪ್ಪು. ಇದನ್ನ ಪಾಪ ಅವರು ಕೆಲವೊಂದ್ ಕಡೆ ನೋಡಿದ್ದಾರೆ. ಕೆಲವೊಂದ್ ಕಡೆ ಆ ತರ ಹೇಳ್ದಾಗ ಇನ್ನ ನನ್ನ ಕೈಯಲ್ಲಿ ಏನೋ ಆಗಲ್ವೇನೋ, ಈ ತರ ಎಲ್ಲ ಹೇಳಿ ಈ ತರ ಎಲ್ಲೋ ಒಂದು ಕೂತ್ಕೊಂಡು ಈ ತರ ನೀವು ಬನ್ನಿ ನಾವು ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳೋದು, ಇಲ್ಲ ನೀವು ಅಲ್ಲೇ ಇರಿ ನಾವು ಮಾಡ್ಕೊಳ್ತೀವಿ, ಆಗಿದೆ ಆದಾಗ ನಾನು ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಒಂದಷ್ಟು ಎಲ್ಲ ಕಿತ್ಕೊಂಡು ಆಮೇಲೆ ಆಗಿದೆ ಪರಿಹಾರ ಅಂತಾರೆ. ಇಲ್ಲಿ ಇದೇ ತರ ಆಕೆ ಸಂಖ್ಯೆ ಇರುತ್ತೆ, ಸಮಸ್ಯೆ ಆಗೇ ಇರುತ್ತೆ. ಇಲ್ಲಿ ನಾವು ಇವ್ರ ವಿಷಯದಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಪಾಪ ಆ ತಾಯಿಗೆ ಬರಕ್ಕಾಗಿಲ್ಲ ಅಂದಾಗ ನಾವು ಅವ್ರ ಮನೆಗೆ ಓಡಾಡ್ತೀವಿ. ಸ್ವಲ್ಪ ಆದಷ್ಟು ಅವ್ರ ಕಡೆಯಿಂದ ನಮಗೆ ಏನು ಬೇಕು ಕೆಲವೊಂದು ವಸ್ತುಗಳು, ಅಂದ್ರೆ ಈ ತಾಂತ್ರಿಕಕ್ಕೆ ಅವ್ರನ್ನ ಸರಿ ಮಾಡೋದಿಕ್ಕೆ ಏನ್ ಬೇಕು ಆ ಒಂದು ಕೆಲವೊಂದು ವಸ್ತುಗಳು, ಅವ್ರ ಫೋಟೋ ಇರ್ಬೋದು, ಅವ್ರ ಡೇಟ್ ಆಫ್ ಬರ್ತ್, ಜಾತಕ, ಇದನ್ನೆಲ್ಲ ನಾವು ಅವ್ರ ಮನೆಗೆ ಹೋಗಿ ತಗೊಂಬಂದ್ವಿ ಒಂದಿನ ಬೆಳಿಗ್ಗೆನೆ. ಅದು ಕೂಡ ಅವ್ರ ಮನೆಯಲ್ಲಿರೋರಿಗೆ ಅದು ಗೊತ್ತಾಗ್ಬಾರ್ದು. ತುಂಬಾ ಕಷ್ಟ. ಹೆಂಗೆಂಗೋ ತುಂಬಾ ಒದ್ದಾಡಿ ಅದನ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ನಾವು ಬಂದು ನಾವೇನ್ ಹೇಳಿದ್ವಿ ಆ ಅಮ್ಮವ್ರಿಗೆ ಅಂತ ಹೇಳಿದ್ರೆ, ಒಂದು ವಿಡಿಯೋ ಕಾಲ್ ಅರೇಂಜ್ ಮಾಡ್ತೀವಿ, ನೀವು ಯಾವ ಟೈಮಲ್ಲಿ ಫ್ರೀ ಆಗಿರ್ತೀರಾ ಅಂತ ಕೇಳಿದ್ವಿ. ಯಾರು ಇಲ್ದೇ ಇರುವಾಗ ಮನೆಯಲ್ಲಿ ಒಂದು 2 ಗಂಟೆ ಗುರುಗಳೇ, ಒಂದು ಗಂಟೆ ಅಷ್ಟು, 1-2 ಗಂಟೆ ಅಷ್ಟು ನಾನು ಫ್ರೀ ಆಗಿರ್ತೀನಿ ಅಂತ ಹೇಳಿದ್ರು. ಆ ಟೈಮ್ ಕರೆಕ್ಟ್ ಆಗಿ ನಾವು ನಮ್ಮ ಪೂಜೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆ ಪರಿಹಾರ ಮಾಡಕ್ಕೆ ಏನೇನು ದ್ರವ್ಯಗಳು ಬೇಕು, ಮುಖ್ಯವಾಗಿ ಮೂಲಿಕೆಯಿಂದ ನಾವು ಪರಿಹಾರ ಮಾಡೋದು ಸಾಮಾನ್ಯವಾಗಿ ಗೊತ್ತು. ಹಾಗಾಗಿ ಅಂತ ಮೂಲಿಕೆಗಳನ್ನೆಲ್ಲ ನಾವು ಸರಿ ಮಾಡಿಕೊಂಡು ಅವ್ರಿಗೆ ವಿಡಿಯೋ ಕಾಲ್ ತಗೊಂಡ್ವಿ. ವಿಡಿಯೋ ಕಾಲ್ ತಗೊಂಡು ಪಿನ್ ಟು ಪಿನ್ ಪ್ರತಿಯೊಂದು ಕುಕುಟ ಪ್ರಯೋಗ ಇಂದ ಹಿಡಿದು ತ್ರಿಶೂಲ ಪ್ರಯೋಗ ಅಂತ ಅದನ್ನಿಂದ ಹಿಡಿದು ಕಟ್ಟು ಹೊಡೆಯುವಂಥದ್ದು, ಇಲ್ಲಿಂದನೇ ಅವ್ರಿಗೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಕಟ್ಟು ಹೊಡೆಯುವಂತ ಒಂದು ಶಕ್ತಿ ಇದೆ. ಬಹಳ ವಿಶೇಷವಾದಂತ ನಾಗಚೌಡಿ ಶಕ್ತಿ. ಅಂತ ಒಂದು ಚೌಡಿ ಶಕ್ತಿ ಇದುವರೆಗೂ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ. ಅಂತ ಒಂದು ಚೌಡಿ ಶಕ್ತಿಯನ್ನ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಮನುಷ್ಯ ಎಷ್ಟೇ ದೂರ ಇರ್ಲಿ ಅದನ್ನ ತನ್ನ ಹತ್ತಿರ ಬರೋ ತರ ಹೀಲ್ ಮಾಡುತ್ತದು. ಹೀಲಿಂಗ್ ಪ್ರೊಸೆಸ್ ಅಲ್ಲಿ ಇರ್ತಕ್ಕಂಥ ಒಂದು ಪವರ್, ಅದು ಸೂಪರ್ ನ್ಯಾಚುರಲ್ ಪವರ್. ಆ ಒಂದು ಪವರ್ ಇಂದ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಂತ್ರಶಕ್ತಿಯಿಂದ ಆ ತಾಯಿಗೆ ಸಂಪೂರ್ಣವಾಗಿ ಹೀಲ್ ಮಾಡ್ತೀವಿ ನಾವು. ಅಂದ್ರೆ ಅವ್ರಿಗೆ ಕಾಲು ಸ್ವಲ್ಪನೂ ನಡೆಯಕ್ಕಾಗಲ್ಲ, ಒಂದು ಪಾಯಿಂಟ್ ಒಂದು ಹೆಜ್ಜೆನೂ ಇಡಕ್ಕಾಗಲ್ಲ. ಹೇಳ್ತಾ ಇದ್ರು ಅಂತ ಒಂದು ಸಮಸ್ಯೆ ಏನಿದೆ ಅದು ಕ್ಲಿಯರ್ ಆಗೋ ತರ, ಕಾಲೆಲ್ಲ ಸರಿ ಹೋಗೋ ತರ, ಏನ್ ಕಾಲು ಅವ್ರಿಗೆ ಪಾಪ ಎಲ್ಲ ನರಗಳೆಲ್ಲ ಟ್ವಿಸ್ಟ್ ಆಗಿದೆ ಅದನ್ನೆಲ್ಲ ನಿಧಾನಕ್ಕೆ ರಿಲೀಫ್ ಮಾಡಿ, ಅವರ ಬೆರಳುಗಳು ಅವ್ರಿಗೆ ಏನೇನು ತೊಂದರೆಗಳಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಒಂದೊಂದೇ ಹೆಜ್ಜೆ ನಡ್ಕೊಂಡ್ ಬರೋ ತರ, ಆ ತರ ಒಂದು ಸರಿ ಮಾಡೋ ಅಂತದ್ದಾಯ್ತು. ಆಮೇಲೆ ಈ ಮಕ್ಕಳೇ ತಾಯಿ ಮೇಲೆ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ತಾಯಿ ಹೇಳೋದು ಒಂದೇ ಮಾತು, ನಮ್ಮ ಮಕ್ಕಳು ನನ್ಗೆ ಮಾಡಿದಾರೆ ಸರಿ, ಆದ್ರೆ ಮಕ್ಕಳಿಗೆ ಏನಾಗಬಾರ್ದು, ಪ್ರೀತಿ ಇರುತ್ತೆ, ಪ್ರೀತಿ ವಾತ್ಸಲ್ಯ, ಅದೇ ತಾಯಿ ಮಮತೆ ಅನ್ನೋದು ಅದೇ. ಹೌದು. ಹಾಗಾಗಿ ನಾವು ಮಕ್ಕಳ ಕಡೆನೂ ಗಮನ ಕೊಡ್ಬೇಕು. ಹಾಗಾಗಿ ಇಲ್ಲಿ ನಾವು ಒಂದು ಪ್ರತಿಯೊಬ್ಬರಿಗೂ ಇಷ್ಟು ವರ್ಷದಿಂದ ಈ ಒಂದು ಕೆಲಸದಲ್ಲಿದ್ದೀವಿ, ಎಲ್ಲರಿಗೂ ನಾವು ಹೇಳೋದು, ಯಾರು ನಿಮ್ಮ ಮೇಲೆ ಮಾಡಿದ್ದಾರೆ ನಿಮ್ಮ ಸಮಸ್ಯೆ ನಾವು ಪರಿಹಾರ ಮಾಡ್ತೀವಿ, ಅವ್ರಿಗೇನಾಗುತ್ತೋ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಅದು ನಮ್ಮ ಕೈಯಲ್ಲಿ ಇರಲ್ಲ. ಹೌದು. ಅದು
ದೈವದ ಕೈಯಲ್ಲಿ, ಅದಕ್ಕೆ ಕರ್ಮ ಅಂತ ಕರೆಯೋದು. ಅಂತ ಒಂದು ಸಮಸ್ಯೆ ಇದ್ದಾಗ ಇವ್ರದ್ದು ಹೆಂಗೆ ಕ್ಲಿಯರ್ ಅಂತ ನಾವು ಹೇಳಿದ್ರೆ, ಮೊದಲನೇದಾಗಿ ನಾವೇನ್ ಮಾಡ್ತೀವಿ, ಸಂಪೂರ್ಣವಾಗಿ ಮಂತ್ರದಲ್ಲಿ ಒಂದು ಕಟ್ ಅಂತ ಹಾಕೊಂಡು ಅವ್ರಿಗೆ ಅವ್ರ ಮಕ್ಕಳಿಗೆ ಏನು ಸಮಸ್ಯೆ ಆಗದೆ ಇರೋ ತರ ಇವ್ರಿಗೆ ಮಾತ್ರ ಅವ್ರು ಏನೇನ್ ಮಾಡಿದಾರೆ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ವಿ. ಒಂದ್ ಕಡೆಯಿಂದ ಕುಕ್ಕುಟ ಪ್ರಯೋಗದಿಂದ ಹಿಡಿದು ನಮ್ದು ಕೆಲವೊಂದು ಹೆಸರುಗಳಿದೆ. ಆ ಪ್ರಯೋಗದಿಂದ ಇವರ ಒಂದು ಆರೋಗ್ಯ ಸಮಸ್ಯೆಗಳನ್ನ ಮೊದಲೇದಾಗಿ ಸರಿ ಮಾಡಿಕೊಂಡು ಅವ್ರಿಗೆ ಏನೇನ್ ಮಾಡಬೇಕು, ಯಾವ ಜಪ ಅಂತ. ಇವರು ಸ್ವಲ್ಪ ಆಧ್ಯಾತ್ಮದಲ್ಲಿ ಇರೋದ್ರಿಂದ ನಾವ್ ಹೇಳೋದನ್ನೆಲ್ಲ ಚಾಚು ತಪ್ಪದಾಗ ಮಾಡ್ತಾರೆ. ಸೂಪರ್. ಈಗ ನಾವೇನಾದ್ರು ಒಂದು ಮಂತ್ರಗಳು ಹೇಳಿದ್ರೆ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ, ಆದ್ರೆ ಇವರು ಯಾವುದೇ ಮಿಸ್ಟೇಕ್ ಮಾಡಲ್ಲ. ಯಾಕೆಂದ್ರೆ ಇವ್ರು ಅದೇ ಲೈನ್ ಅಲ್ಲಿ ಇದ್ದಾರೆ, ಗೊತ್ತಿರುತ್ತೆ. ಹಾಗಾಗಿ ಪಿನ್ ಟು ಪಿನ್ ಅವ್ರಿಗೆ ನಾವ್ ಏನ್ ಹೇಳ್ತೀವಿ ಆ ಮಂತ್ರಗಳೆಲ್ಲ ಅವ್ರು ಹೇಳಿದಾಗ ನಮಗೆ ಕೆಲಸ ಈಸಿ. ನಾವು ಅವ್ರ ದಾರಿಗೆ ನಾವು ಹೋಗ್ಬಿಡ್ಬೋದು, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಆ ತರ ಮಂತ್ರಗಳಲ್ಲಿ ನಾವು ಆ ಒಂದು ತಾಯಿಗೆ ನಾವು ತಿಳಿಸ್ತೀವಿ, ಈ ತರ ಎಲ್ಲ ನೀವು ಮಾಡ್ಕೋಬೇಕು, ಇಷ್ಟು ಸಾವಿರ ಜಪ ಮಾಡಬೇಕು ಅಂತ. ಅಷ್ಟು ಸಾವಿರ ಜಪ ಮಾಡ್ತಾನೆ ವಿಡಿಯೋ ಕಾಲ್ ತಗೊಂಡು ನಾವು ವಿಡಿಯೋ ಕಾಲ್ನ ನಮ್ಮ ಒಂದು ಕ್ಯಾಮ್ರಾ ಮುಂದೆ ಇಟ್ಕೊಂಡು ನಮ್ಮ ಒಂದು ಸಿದ್ಧಿ ಪ್ರಯೋಗಕ್ಕೆ ಕೂತ್ಕೊಂಡು ಮೊದಲೇದಾಗಿ ಸಂಪೂರ್ಣ ಕಟ್ಟಾಕಿ, ಕಟ್ಟಿಂದ ನಮ್ಮ ಒಂದು ಮೂಲಿಕೆಯಿಂದ ಅವ್ರನ್ನ ಯಾವ ತರ ನಿಧಾನಕ್ಕೆ ಆ ನರಗಳೆಲ್ಲ ಬಿಡಿಸೋ ತರ ಮಾಡಿ, ಕಾಲಿನ ಒಂದು ಸಮಸ್ಯೆ ಪರಿಹಾರ ಮಾಡಿ, ಕಾಲಿಂದ ತಲೆ, ತಲೆಯಿಂದ ಬೆನ್ನು, ಬೆನ್ನಿಂದ ಕೈ, ಇದೆಲ್ಲ ಪಿನ್ ಟು ಪಿನ್ ನಾವು ಮಾಡೋದಕ್ಕೆ 2.5 ಗಂಟೆ ಹಿಡಿತು. 2.5 ಇಂದ 3 ಗಂಟೆ ಆಗತ್ತೆ. ಇದೆಲ್ಲ ಆದ್ಮೇಲೆ ಅವರಿಗೆ ಇನ್ನೊಂದ್ಸಲ ನಾವು ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಹಾಕ್ತಿವಿ. ಪ್ರಶ್ನೆ ಹಾಕಿ ನಂತರ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಈಗ ಸ್ವಲ್ಪ ಸಮಾಧಾನ ಆಯ್ತು, ಆ ಮಾತು ಬಂತು ಅಂದ್ರೆ ಕ್ಲಿಯರ್ ಆಯ್ತು, ನಾವ್ ವಿನ್ ಆದ್ವಿ ಇಲ್ಲಿ ಅಂತ. ಈ ಪೂಜೆದು ಅಲ್ಲಿ ರಿಸಲ್ಟ್ ಕಾಣಿಸ್ತಾ ಇದೆ ಅಂತ. ನಂತರ ನಾವು ಅದನ್ನ ಆಗಿ ಬಿಡೋದಿಲ್ಲ, ಆ ಪೂಜೆನ ಮತ್ತೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಆ ದಿನ ರಾತ್ರಿ ಎಲ್ಲ ನಮ್ಮ ಜಪ ಸಿದ್ಧಿಗಳಿತ್ತು. ಅದೆಲ್ಲ ಮಾಡಿದ ನಂತರ ಮಾರನೇ ದಿವಸ ಬೆಳಗ್ಗೆ ಅವ್ರು ಯಾವ ರೀತಿ ಮುಂಚೆ ಇದ್ರು ಅದೇ ತರನೇ ಸರಿ ಹೋದ್ರು. ಅವ್ರು ಈಗ ತುಂಬಾ ಖುಷಿಯಾಗಿ ನಗ್ನಗ್ತಾ ಇದ್ದಾರೆ. ಅವರು ನಮ್ಮನ್ನ ದೇವರಂತಾರೆ, ನಾವು ದೇವರಲ್ಲ. ನಾವ್ ಯಾರು ಅಂತ ಹೇಳಿದ್ರೆ ಆ ಒಂದು ಶಕ್ತಿಯನ್ನ ತಿಳ್ಕೊಂಡಿದೀವಿ, ಆ ಮಂತ್ರದ ಒಂದು ಮಹಾತ್ಮೆ ಏನು ಅನ್ನೋದು ತಿಳ್ಕೊಂಡಿದೀವಿ. ಅದರಿಂದ ಯಾವ ಮಂತ್ರ ಹೇಳಿದ್ರೆ ಯಾವ ಕೆಲಸ ಆಗತ್ತೆ ಅಂತ. ಅಂದ್ರೆ ನಾವೊಂಥರ ಡಾಕ್ಟರ್ ತರ ಅಷ್ಟೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ದೇವ್ರಿಗೆ ಹೋಲಿಸುವಂಥದ್ದು ಇದು ಅಂತ ಒಂದು ಇದಲ್ಲ. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ, ಮೊದಲೇದಾಗಿ ಒಂದು ಗುರು ಅಂತ ಇದ್ಮೇಲೆ ನಮ್ಮ ಹತ್ರ ಯಾರು ಬರ್ತಾರೆ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅವ್ರನ್ನ ನಮ್ಮವ್ರೆ ಅಂತ ತಿಳ್ಕೊಬೇಕು. ಇದು ಇಂಪಾರ್ಟೆಂಟ್. ಆಮೇಲೆ ಅವ್ರು ಏನಾಗಿರುತ್ತೆ, ಫಸ್ಟ್ ಆಫ್ ಆಲ್ ಅವರು ಎಲ್ಲ ಕಡೆ ಹೋಗಿ ಮೋಸ ಹೋಗಿರ್ತಾರೆ. ಅವ್ರು ಬಂದಾಗ ನಮ್ ಫಸ್ಟ್ ಹೇಳಿದ್ ಏನ್ ಮಾತು ಅಂತ ಹೇಳಿದ್ರೆ, ಅಲ್ಲಿ 10,000 ಕೊಟ್ಟೆ, ಇಲ್ಲಿ 50,000, ಇಲ್ಲಿ 1,00,000 ಕೊಟ್ಟೆ, ಆದ್ರೆ ಪ್ರಯೋಜನ ಇಲ್ಲ. ಅವಾಗ ಏನಾಗತ್ತೆ ಗೊತ್ತಾ, ಇವ್ರು ಕೊಟ್ಟಿದ್ದು ಅಲ್ಲಿ ಉಳಿಯಲ್ಲ. ಹಾಗಾಗಿ ಮೊದಲೇದಾಗಿ ರಿಸಲ್ಟ್ ಬೇಕು. ರಿಸಲ್ಟ್ ಸಿಕ್ತು ಅಂತ ಹೇಳಿದ್ರೆ ತಾನಾಗಿ ತಾನೇ ಬರುತ್ತೆ. ಏನ್ ನಮ್ಗೆ ಸೇರ್ಬೇಕು ಅದು ಆ ಭಗವಂತ ಸೇರಿಸ್ತಾನೆ. ಆದ್ರೆ ಇಲ್ಲಿ ಮುಖ್ಯವಾಗಿ ರಿಸಲ್ಟ್ ಅನ್ನೋದು ಬೇಕು. ಹೀಗೆ ಅವರ ಆರೋಗ್ಯ ಎಲ್ಲ ಸರಿ ಮಾಡಿದ್ಮೇಲೆ ಈಗ ಒಂದು 11 ದಿನದ್ದು ಪೂಜೆ ಹಾಕೊಟ್ಟಿದೀವಿ. ಅಂದ್ರೆ ಚಿಕ್ಕದಾಗಿ ಒಂದು ಜಪ, ಆ ಜಪಗಳೆಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಂತ ಗಂಡನೇ, ಸ್ವಂತ ಮಕ್ಕಳೇ ಈ ಸಮಸ್ಯೆ ಮಾಡಿರೋದು. ಈ ಸಮಸ್ಯೆಗಳೆಲ್ಲ ಯಾವ್ದಕ್ ಮಾಡಿರೋದು? ಆಸ್ತಿಗೋಸ್ಕರ. ಇವರು ಹೆಸರಲ್ಲಿ ಆಸ್ತಿ ಇತ್ತ? ಇವ್ರ ಹೆಸರಲ್ಲಿ ತುಂಬಾ ಆಸ್ತಿಗಳಿದೆ. ಅದಕ್ಕೋಸ್ಕರ ಅವರೆಲ್ಲ ಜಿದ್ದು ಅವ್ರದ್ದು ಎಲ್ಲ ಮಾಡ್ಕೊಡುವಂತ. ಬಟ್ ಇವ್ರು ಏನ್ ಮಾಡ್ತಾರೆ ಪಾಪ, ಆಸ್ತಿ ಬರ್ದ್ಕೊಡೋದು ದೊಡ್ಡ ವಿಷಯ ಅಲ್ಲ. ಆಸ್ತಿ ಬರ್ದ್ಕೊಟ್ಮೇಲೆ ರೋಡಿಗೆ ತಳ್ಬಿಟ್ರೆ ಇವ್ರು ಇರೋ ಗಂಟ ಇವ್ರಿಗೆ ಸೇಫ್ಟಿ ಬೇಕಾಗುತ್ತೆ. ಅದಕ್ಕೆ ನಾವ್ ಹೇಳಿದ್ವಿ ಅವ್ರಿಗೆ, ನೀವು ನಿಮಗ್ ಬಿಟ್ಟಿದ್ದು, ನೀವು ನಿಮ್ಮ ಮಕ್ಕಳಿಗೆ ಏನ್ ಮಾಡ್ತೀರೋ ನೀವು ಮಾಡಿ, ಆದ್ರೆ ನೀವು ನಮ್ಮ ಹತ್ರ ಬಂದ್ಮೇಲೆ ನಿಮ್ಮನ್ನ ಸರಿ ಮಾಡೋ ಜವಾಬ್ದಾರಿ ಅಷ್ಟೇ ನಮ್ದು. ನಾವು ಅಷ್ಟು ಮಾತ್ರ ನಿಮ್ಮ ಹತ್ರ ಹೇಳ್ತೀವಿ ಅಂತ ಹೇಳಿ ಆ ಒಂದು ಕೆಲಸ ಒಪ್ಕೊಂಡು ಸಕ್ಸಸ್ ಆದ್ವಿ. ಇದೇ ತರ ಈ ಒಂದು ತಿಂಗಳಲ್ಲಿ ಕೆಲವೊಂದು ವಿಚಿತ್ರಗಳನ್ನು ನೋಡಿದೀವಿ. ತಂದೆ ತಾಯಿ ಫಾರಿನ್ ಅಲ್ಲಿ ಇದ್ದಾರೆ, ಮಕ್ಕಳು ಇಲ್ಲಿದ್ದಾರೆ. ಈ ಮಕ್ಕಳು ಏನು ಅಂತ ಹೇಳಿದ್ರೆ, ಇಲ್ಲಿನ ಒಂದು ಮನೆ ಅವ್ರ ಹೆಸರಲ್ಲಿರುವಂತ ಮನೆ ಮಾರಿ ಅಂತ. ಅವರು ಪಾಪ ಏನ್ ಮಾಡ್ತಾ ಇದ್ದಾರೆ, ತಂದೆ ತಾಯಿ ಅಲ್ಲಿ ಫಾರಿನ್ ಅಲ್ಲಿ ಇದ್ದು ಪಾಪ ಕಷ್ಟಪಟ್ಟು ರಾತ್ರಿ ಆಗ್ಲು ಅಂತೆ ದುಡ್ದು ಇವ್ರಿಗೆ ದುಡ್ಡು ಕಳಿಸ್ತಾ ಇದ್ದಾರೆ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಇವ್ರು ಅದನ್ನು ತಗೊಂಡು ಇರೋ ಅಂತ ಮನೆ ಮಾರ್ಬಿಟ್ಟು ಇವರು
ಇವ್ರು ಬೇಕಾದಂಗೆ ಇವ್ರು ಜೀವನ ಮಾಡಬೇಕು, ಐಷಾರಾಮಿ ಜೀವನ ಮಾಡಬೇಕು ಅಂತ. ಹಾಗಾಗಿ ಇವ್ರು ಇಲ್ಲಿಂದ ಅವ್ರಿಗೆ ಮಾಡಿರೋದು ಅದು ಇನ್ನ ಘನಘೋರ. ಅದು ಕೊನೆಗೆ ಅವರು ಅಲ್ಲಿ ಫಾರಿನ್ ಅಲ್ಲಿ ಯಾವ ಸ್ಥಿತಿಗೆ ತಲುಪ್ತಿರೋ ಅಂದ್ರೆ ನಾನು ನಿಮ್ಗೆ ತೋರಿಸಿದ್ವಲ್ಲ, ಅಂದ್ರೆ ಅವರು ಆ ಮಟ್ಟಿಗೆ ಹೋಗಿದ್ದಾರೆ. ಅವ್ರು ನಿಜ ಮೊದಲೇದಾಗಿ ಹೇಳ್ಬೇಕು ಅಂದ್ರೆ ಅವರು ಬ್ರಾಹ್ಮಣ ದಂಪತಿಗಳು. ಅವ್ರು ಅಲ್ಲಿ ಪಾಪ 1 ರೂಪಾಯಿಗೂ ಒದ್ದಾಡ್ತಾ ಇದಾರೆ ಅಂದ್ರೆ ಕಷ್ಟ ಅಷ್ಟಿಷ್ಟಲ್ಲ. ಅಲ್ಲಿನ ಮನೆ ಇವಾಗ ಮಾರ್ತಾ ಇದ್ದಾರೆ. ಅಂತ ಪರಿಸ್ಥಿತಿಗೆ ವರ್ಗೂ ತಲುಪಿದಾಗ ನಾವು ಅದನ್ನ ಈಗ ಮೊನ್ನೆ ಅದನ್ನ ಕ್ಲಿಯರ್ ಮಾಡಿಕೊಟ್ಟು ಈಗ ಸ್ವಲ್ಪ ಚೇತರಿಸ್ಕೊಳ್ಳೋ ತರ ಮಾಡಿ ಅಲ್ಲಿ ಈಗ ಒಂದು ಕೆಲಸ ಸಿಕ್ಕಿದೆ ಅವ್ರಿಗೆ. ಆ ಕೆಲಸದಿಂದ ಆ ಮನೆ ಇರೋಂಥದ್ದು ಉಳಿಸ್ಕೊಂಡು ಅವರು ಇವಾಗ ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಅಲ್ಲೇ ಸೆಟ್ಲ್ ಆಗ್ತಾರೆ, ಅಲ್ಲೇ ಇಡ್ತಾರೆ. ಇನ್ನ ಈಗ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಇದೆಲ್ಲ ಏನಂದ್ರೆ ಒಂಥರ ಹೇಳ್ಕೊಳಕ್ ಖುಷಿ ನಮಗೆ. ಅವರಿಂದ ಏನ್ ಸಿಗುತ್ತೆ ಅನ್ನೋದಲ್ಲ, ನಾವು ಮಾಡಿರೋಂಥದ್ದು ಅವ್ರಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ, ಅವ್ರು ಎಷ್ಟು ನೆಮ್ಮದಿ ಆಗಿದ್ದಾರೆ. ಅವ್ರದ್ದು ಕೂಡ ಇದೇ ತರನೇ ಇಲ್ಲಿಂದಾನೇ ಇದೇ ಕಥೆನೆ ಪೂಜೆ ಮಾಡಿದ್ದೀರಾ. ಇದೇ ತರ. ಇದು ಬಹಳ ಮುಖ್ಯವಾಗಿ ಹಣಕ್ಕೋಸ್ಕರ ವ್ಯಕ್ತಿ ಯಾವ ಮಟ್ಟಕ್ಕೆ ಇಳಿತಾನೆ ಅಂದ್ರೆ ಸ್ವಂತ ಮಕ್ಕಳನ್ನ, ಸ್ವಂತ ತಂದೆ ತಾಯಿನ ಅವರು ಈ ಮಟ್ಟಕ್ಕೆ ಮಾಡ್ತಾರೆ ಅಂದ್ರೆ ಇದೆಲ್ಲ ಸಾಕ್ಷಿಗಳು ನಮ್ಮ ಕಣ್ಣಿಗೆ. ಈಗ ನಾಗ ಚೌಡಿ ಅಂತ ಹೇಳಿದ್ರಿ ನೀವು. ಹೌದು. ಸೊ ಇದೊಂದು ಯಾವ ತರದ್ದು ಚೌಡಿ ಕೇಳಿದೀವಿ, ಅದರಲ್ಲಿ ರಕ್ತ ಚೌಡಿ, ಬೇರೆ ಬೇರೆ ಈ ತರದ್ದು ಚೌಡಿ ಪ್ರಯೋಗ ಇದಾವೆ. ಈ ನಾಗ ಚೌಡಿ, ಸೊ ನೀವ್ ಹೇಳ್ತಾ ಇರೋದು ಇವ್ರು ಯಾವ ತರ ಇದ್ದಾರೆ, ಏನ್ ಕತೆ ಇವ್ರದ್ದು? ನಾಗಚೌಡಿ ಅಂತ ಹೇಳಿದ್ರೆ ಅತಿ ಮಾನುಷ ಶಕ್ತಿ. ಅದು ಬಹಳ ವಿಶೇಷವಾದಂಥದ್ದು. ಇಡೀ ಪ್ರಪಂಚದಲ್ಲೇ ನಾಗಚೌಡಿ ಅನ್ನುವಂತ ಒಂದು ಶಕ್ತಿ ಏನದು ಇದೆ ಅಂದ್ರೆ ಈ ಪ್ರಪಂಚ ಭೂಮಿ ಉಳಿದಿರೋದು ಆ ಚೌಡಿಯಿಂದ ಮಾತ್ರ. ಈಗ ನಾಗಚೌಡಿನ ಬಹಳಷ್ಟು ಜನ ನಮ್ಮ ಶಿಷ್ಯರು ಬಂದ್ರು, ಅದು ಸಾಧನಾ ದೀಕ್ಷೆ ಕೊಡಿ, ಅದನ್ನ ನಾವು ಮಾಡ್ತೀವಿ ಅಂತ. ತುಂಬಾ ಜನ ಫೇಲ್ಯೂರ್ ಆಗೋದ್ರು ಅದರಲ್ಲಿ. ಏಕೆ? ಹಾಗಲ್ಲ, ಅದು ವಂಶದಿಂದ ಬಂದಿರಬೇಕು. ನಾಗಚೌಡಿ ಮೊದಲೇದಾಗಿ ನಮ್ಮ ನರದಲ್ಲಿ, ನಮ್ಮ ರಕ್ತದಲ್ಲಿ ಅದು ಇರಬೇಕು, ಅಂಶ ಇರಬೇಕು. ಮನೆಯಲ್ಲಿ ಪುರಾತನವಾಗಿ ಅವರ ತಾತ ಮುತ್ತಾತಂದ್ರು ಆ ನಾಗದೇವತೆಯನ್ನ ನಿಷ್ಠೆಯಿಂದ ಪೂಜೆ ಮಾಡಿರ್ಬೇಕು, ಅಥವಾ ಆ ಒಂದು ದೀಕ್ಷೆ ಅವ್ರು ಯಾರಾದ್ರು ತಗೊಂಡಿರ್ಬೇಕು. ಅವರ ವಂಶದಲ್ಲಿ ಯಾರು ಹುಡ್ತಾರೋ, ಉದಾಹರಣೆಗೆ ನಾವು ನಮ್ಮ ಇದ್ರಲ್ಲಿ ಇರೋದ್ರಿಂದ, ಬ್ಲಡ್ ಅಲ್ಲೇ ಇರೋದ್ರಿಂದ ನಾಗಚೌಡಿ ಶಕ್ತಿ ಇದೆ. ಆ ನಾಗಚೌಡಿ ಶಕ್ತಿ ಇರೋದ್ರಿಂದ ಕೆಲವೊಂದು ವಿಸ್ಮಯ ನಡೆದಿರೋದ್ರಿಂದ ನಾಗರಾಜನ್ನ ಹೆಸರು. ಇಲ್ಲಾಂದ್ರೆ ನಮ್ಮ ಹೆಸರು ಇದಲ್ಲ. ನಾಗರಾಜನ್ನ ಹೆಸರಿಟ್ಟಿರೋದು ಇದೇ ಕಾರಣಕ್ಕೇನೆ. ಹುಟ್ಟಿದಾಗಿಂದ ಅದ್ ಹೆಸರು ಇಟ್ಟ ಮೇಲೆನೆ ನಮ್ಮ ವಂಶಕ್ಕೆ ಸ್ವಲ್ಪ ಸಮಾಧಾನ ಅನ್ನೋದು ಸಿಕ್ಕಿತ್ತು. ಬೇರೆ ಯಾವುದೋ ಒಂದು ಹೆಸರು ಇಟ್ಟು ಕರೀತಾ ಇದ್ರು. ನಂತರ ಇದು ಚೇಂಜ್ ಆಯ್ತು. ನಾಗಚೌಡಿ ಅನ್ನೋದು ಅಷ್ಟು ವಿಸ್ಮಯ. ಅದು ನಮ್ಮ ಒಂದು ನಾವು ಮುಂಚೆ ನಾವು ಹೇಳಿದ್ವಿ, ನಮ್ಮ ತಾತ ಒಂದು ಅವರ ಒಂದು ಯಾವ ತರ ಅವರ ಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಯಕ್ಷಿಣಿ ಸಿದ್ಧಿ ಆಗಿತ್ತು. ಯಕ್ಷಿಣಿ ಜೊತೆಗಿದ್ದು ಅವರ ಊರು ತುಂಬಾ ಓಡಾಡ್ತಾ ಇದ್ರು. ಅವ್ರು ಯಾರಿಗೆ ಹೇಳ್ತಾರೋ ಅದು ಸಕ್ಸಸ್ ಆಗ್ತಾ ಇತ್ತು. ಈ ತರದೆಲ್ಲ ಒಂದು ಮುಂಚೆ ನಾವು ಕೆಲವೊಂದು ವಿಡಿಯೋದಲ್ಲಿ ಹೇಳಿದೀವಿ. ಅದೇ ತರ ಈ ನಾಗಚೌಡಿ, ಆ ನಾಗಚೌಡಿ ಅನ್ನುವಂಥದ್ದು ನಾಗಿಣಿ ಯಕ್ಷಿಣಿ. ಅದು ಆ ಯಕ್ಷಿಣಿಯ ಸಿದ್ಧಿ ಆದ್ರೆ ಮಾತ್ರ ನಾಗಚೌಡಿ ಒಳೆಯುವಂಥದ್ದು. ನಾಗಚೌಡಿ ಏನು ಅಂತ ಹೇಳಿದ್ರೆ ನಾವು ಕರೆಂಟ್ ಅಂತ ಹೇಳ್ಬೋದು, ಕರೆಂಟ್ ಹೋಲಿಸ್ಬೋದು. ರಭಸವಾಗಿ ಬರುವಂತ ಒಂದು ಗಾಳಿ ಅಥವಾ ನೀರಿಗೂ ಹೋಲಿಸ್ಬೋದು. ನಮಗೆ ಕೆಲವೊಂದು ಕೆಲಸಗಳಲ್ಲಿ ಆಗಿಲ್ಲ ಅಂದ್ರೆ, ಕೆಲಸ ಆಗಿಲ್ಲ ಅಂದ್ರೆ ಆ ನಾಗಚೌಡಿಯಿಂದ ಕೆಲಸ ಆಗತ್ತೆ. ನಾಗಚೌಡಿಯಿಂದ ಕೆಲಸ ಆಗತ್ತೆ. ಆ ನಾಗಚೌಡಿಗಂತ ಒಂದು ದಂಡನೂ ಇದೆ, ನಾಗದಂಡ ಅಂತ ಕರಿತೀವಿ. ಸೊ ಆ ಒಂದು ನಾಗದಂಡ ನಮಗೆ ನಾವು ತೋರಿಸ್ತೀವಿ. ಇದು ವಂಶದಲ್ಲಿ ಇರುವಂತ ನಾಗದಂಡ. ಇದು ಫಸ್ಟ್ ಟೈಮ್ ನಾವು ತೋರಿಸ್ತಾ ಇದ್ದೀವಿ. ಯಾವ ಮಾಧ್ಯಮದಲ್ಲೂ ತೋರಿಸಿಲ್ಲ. ಬಹಳ ವಿಶೇಷವಾದಂತ ದಂಡ, ನಾಗದಂಡ. ಈ ಒಂದು ತಾಯಿ ಜೊತೆಗಿರೋದ್ರಿಂದ ಬಹಳಷ್ಟು ಕೆಲಸಗಳು ಜಯಿಸಿದೀವಿ. ತುಂಬಾ ಜನ ಜೀವದ ಸಮಸ್ಯೆ ಏನಾಗಿರುತ್ತೆ ಆ ಜೀವವನ್ನ ಕಾಪಾಡಿರ್ತಕ್ಕಂಥ ಶಕ್ತಿ ಇದು. ತುಂಬಾ ಒಂದು ಕ್ರೂರವಾಗಿ ಮಾಟ ಮಂತ್ರ ತಡೆಗಳು ಏನಿದೆ ಅದನ್ನೆಲ್ಲ ಹೊಡೆದಾಕುವಂತ ಶಕ್ತಿ. ಬಹಳ ವಿಶೇಷ. ಇದನ್ನ ನಾವು ಏನಂತ ಹೇಳಿದ್ರೆ, ನಮ್ಮ ಕಾರಲ್ಲಿ ನಾವು ಒಬ್ರೇ ಇದನ್ನ ತಗೊಂಡ್ಬರ್ಬೇಕಾದ್ರೂ ಭಯ.
ರಸ್ತೆಯಲ್ಲಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆ ಥರದ್ದೆಲ್ಲ ಆಗುತ್ತೆ. ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲ್ಲ. ಹೋಗ್ಬೇಕು ಅಂದ್ರೆ ಅಷ್ಟು ಇದಕ್ಕೆ ನಾವು ಸಿದ್ಧಿಗಳನ್ನ ಮಾಡಬೇಕು, ಅಷ್ಟು ಮಂತ್ರ ಪಠನೆಗಳನ್ನ ಮಾಡಬೇಕು, ಅಷ್ಟು ಕೆಲಸ ಇದೆ. ಇದು ಈಗಿನ ಕಾಲದ್ದಲ್ಲ. ಇದು ನಿಜ ಹೇಳ್ಬೇಕು ಅಂದ್ರೆ ಒಂದು 150 ವರ್ಷದ ಮೇಲಾಗಿದೆ. ತುಂಬಾ ಹಳೇದಾ? ತುಂಬಾ ಹಳೇದು. 150 ವರ್ಷದ ಹಿಂದೆ ಇರ್ತಕ್ಕಂಥ ದಂಡ ಇದು. ಹಾಗಾಗಿ ನಾವು ಇದನ್ನ ಈ ಮುಂಚೆ ಹೇಳಿದ್ವಿ, ಕಲ್ಕತ್ತಾದಲ್ಲಿ ನಡೆದಿರುವಂತದ್ದು, ಆ ಕಾರ್ಯಕ್ರಮಕ್ಕೆಲ್ಲ ನಾವು ತಗೊಂಡೋಗಿದ್ವಿ. ಅಷ್ಟು ಸಿದ್ಧಿ ಸಾಧನೆಗಳನ್ನೆಲ್ಲ ಜೊತೆ ಇದನ್ನ ತಗೊಂಡೋಗಿದ್ದೀವಿ. ಕಾಡಿನ ಮಧ್ಯದಲ್ಲಿ ಯಾವ್ದಾದ್ರು ಒಂದು ನಿಧಿಗೋಸ್ಕರ ಅಥವಾ ಇನ್ನೇನೋ ಒಂದು ಸಮಸ್ಯೆಗಳಿರುತ್ತೆ, ಅಲ್ಲಿ ಪ್ರೇತಗಳ ಕಾಟ ಇರುತ್ತೆ. ಜೊತೆಗೆ ಇದಿತ್ತು ಅಂದ್ರೆ ನಮ್ಗೆ ಯಾವುದೇ ಸಮಸ್ಯೆಗಳಿಲ್ಲ. ಯಾವುದೇ ಕೆಟ್ಟ ಆತ್ಮಗಳು, ಕೆಟ್ಟ ಪ್ರೇತಗಳಿದ್ರು ಓಡೋಗುತ್ತೆ. ಸೂಪರ್. ಅಷ್ಟು ಭಯಂಕರವಾದಂತ ಶಕ್ತಿ. ಆಮೇಲೆ ಇದಿದ್ಮೇಲೆ ನಮ್ಗೆ ಮೂಲಿಕೆಗಳು ಬೇಕಾಗಿಲ್ಲ, ಮೂಲಿಕೆ ಶಕ್ತಿನೇ ಬೇಡ ನಮ್ಗೆ, ಅಷ್ಟು ವಿಶೇಷ ಇದು. ತುಂಬಾ ಜನಕ್ಕೆ ನಾವು ದೀಕ್ಷೆ ಕೊಟ್ಟಿದ್ದೀವಿ. ಇದನ್ನ ಯಾರ ಕೈಯಲ್ಲಿ ಇಟ್ಕೊಳ್ತಾರೋ ಅವ್ರಿಗೆ ವಿಶೇಷವಾದಂತ ರಾತ್ರಿ ಕನ್ಸಲ್ಲಿ ತಾಯಿ ಬರ್ತಾಳೆ, ನಾಗಚೌಡಿ ಬರ್ತಾಳೆ. ಹಾಗಾಗಿ ನಾವ್ ಹೇಳೋಂಥದ್ದು ಏನಂದ್ರೆ, ಒಂದು ಸಲ ಯಾರೇ ಆಗ್ಲಿ ಪ್ರಯತ್ನ ಪಡ್ಬೇಕು, ನಾಗಚೌಡಿ ದೀಕ್ಷೆ ತಗೋಬೇಕು. ಯಾರು ತಗೊಂಡು ಅವ್ರಿಗೆ ಆ ಒಂದು ಪರಿಣಾಮ ಬಿದ್ದಿದೆ, ಅದರ ಒಂದು ಫಲ ಸಿಕ್ಕಿದೆ ಅಂದ್ರೆ ಅವರು ಜೀವನದಲ್ಲಿ ಗೆದ್ರು ಅಂತ ಲೆಕ್ಕ. ಹಣ, ಐಶ್ವರ್ಯ, ಆಸ್ತಿ ಪಾಸ್ತಿ, ಪ್ರತಿಯೊಂದು ಖುಷಿ, ಸಂತೋಷ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಇದನ್ನು ಒಂದು ಸಲ ಕೈಯಲ್ಲಿ ಇಟ್ಕೊಂಡು ಒಂದು ದೀಕ್ಷೆ ಅನ್ನೋದು ಕೊಡ್ತೀವಿ. ಆ ದೀಕ್ಷೆ ತಗೊಂಡು ನೋಡ್ಬೇಕು ಅಂತ ಒಂದು ವಿಶೇಷವಾದಂತ ಶಕ್ತಿ. ಇದು ಹಿಂದೆ ಜುಟ್ಟು ಎಲ್ಲ ಇಟ್ಟಿದಿರಲ್ಲ, ಇದು ಏನು ಉದ್ದೇಶ? ಇದು ಮಂತ್ರದಲ್ಲಿ ಬಂದಿರುವಂತದ್ದು. ಒಂದು ಪುರಾತನವಾದ ಗ್ರಂಥಗಳಿದೆ. ಅದು ನಮಗೆ ಏನಂದ್ರೆ ನಮ್ಮ ತಂದೆ ಅವರಿಗೆ ಭೂಮಿ ಒಳಗಡೆ ಸಿಕ್ಕಿದ ಗ್ರಂಥ. ಆ ಗ್ರಂಥದಲ್ಲಿ ಇತ್ತು ಇದರ ಆಕಾರ, ಇದರ ವೈಶಿಷ್ಟ್ಯ, ಇದು ಇದೇ ತರ ಇರಬೇಕು ಅಂತ. ಅದಾದ್ಮೇಲೆ ನಾವು ಅದೇ ತರ ಅದನ್ನ ಸಿದ್ಧಪಡಿಸಿ ಅದಕ್ಕೆ ವಿಶೇಷವಾದಂತ ಮಂತ್ರ ಕಟ್ಟೆಗಳನ್ನೆಲ್ಲ ಮಾಡಿ ಇಟ್ಟಿರುವಂತದ್ದು. ಇದು ಯಾವುದೇ ಕಾರಣಕ್ಕೂ ಇದು ಯಾವ್ದು ಬಿಚ್ಚೋಂಗಿಲ್ಲ, ಬಿಚ್ಚು ಹೋಗಂಗಿಲ್ಲ. ಆಯ್ತು ಅಂದ್ರೆ ನಮ್ದು ಎಂಡ್ ಅಂತ, ಆ ತರ ಲೆಕ್ಕ. ಇದರಲ್ಲಿ ಇವಾಗ ನಾಗಚೌಡಿ ಶಕ್ತಿನ ತುಂಬಿಸಿರೋದಾ, ಇಲ್ಲ ಇದರಲ್ಲಿಂದ ಆ ಶಕ್ತಿನ ಏನಾದ್ರು ಆ ಎನರ್ಜಿನ ಇದರಲ್ಲಿ ನಾಗಚೌಡಿ ಶಕ್ತಿ ಇರೋಂಥದ್ದು ತುಂಬಿಸೋದಿಕ್ ನಮ್ ಕೈಯಿಂದ ಅಲ್ಲ, ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಈ ಆ ದೈವ ತುಂಬಿರುವಂತ ಶಕ್ತಿ ಇದು. ಹಾಗಾಗಿ ಈ ದಂಡದಲ್ಲಿ ನಾಗಚೌಡಿ ಇರೋದ್ರಿಂದ ಇದರಿಂದ ಒಂದು ಏನ್ ಎನರ್ಜಿ ಇದೆ, ಆ ನಾಗಶಕ್ತಿ ಅನ್ನುವಂಥದ್ದಿದೆ, ಅದು ಪಾಸ್ ಆಗತ್ತೆ. ಯಾರಿಗೆ ಸಮಸ್ಯೆ ಇದೆಯೋ ಅವ್ರ ಮೇಲೆ ಪಾಸ್ ಆಗಿ ಇರೋಂತ ಒಂದು ಏನಾದ್ರೂ ಆತ್ಮದ ಕಾಟ ಇರಬಹುದು, ಅಥವಾ ಇನ್ನೇನೇ ಒಂದು ಕೆಟ್ಟದ ಸಮಸ್ಯೆಗಳಿರ್ಬೋದು, ಅದೆಲ್ಲವೂ ಓಡೋಗಿ ಇದರ ಒಂದು ಎನರ್ಜಿ ಕೂತ್ಕೊಳ್ಳುತ್ತೆ, ದೈವ ಎನರ್ಜಿ ಕೂತ್ಕೊಳ್ಳುತ್ತೆ. ಆಗ ಅವರು ನಾರ್ಮಲ್ ಆಗಿ ನಿಮ್ಮ ತರ ಆಗ್ತಾರೆ. ಹಾಗೆ ತುಂಬಾ ಜನಕ್ಕೆ ಈ ಸ್ವಲ್ಪ ಸಮಸ್ಯೆ ಇರುತ್ತಲ್ಲ, ಹುಚ್ಚು ಹಿಡಿದಿರುವಂತದ್ದು, ಪಾಪ ಅಂತವ್ರಿಗೆಲ್ಲ ಇದು ಕ್ಲಿಯರ್ ಆಗಿದೆ. ಸರ್ಪ ಸಮಸ್ಯೆಗಳು ಇಂಥವಕ್ಕೆ ಪರಿಹಾರ ಆಗುತ್ತಾ? ಸರ್ಪ ಸಂಸ್ಕಾರ ಅಂತ ಹೇಳಿದ್ರೆ ಹೆಚ್ಚಾಗಿ ಈ ಕಾಳಹಸ್ತಿ, ಈ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲೆಲ್ಲ ಹೋಗಿ 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 ಸುಮಾರು ಹಣ ಖರ್ಚು ಮಾಡ್ಕೊಂಡು ಬಂದಿರೋಂಥವ್ರು ಇಲ್ಲಿ ಕ್ಲಿಯರ್ ಆಗಿದೆ, ನಮ್ಮಲ್ಲಿ ಕ್ಲಿಯರ್ ಆಗಿದೆ. ಸರ್ಪ ಸಂಸ್ಕಾರ ಇರ್ಬೋದು, ನಾಗ ಪ್ರತಿಷ್ಠೆ ಇರ್ಬೋದು, ಅದೆಲ್ಲ ಏನು ಬೇಡ. ನಾವ್ ಹೇಳೋಂತ ಒಂದು ಸಿದ್ಧಿ ಮಂತ್ರಗಳನ್ನ ಇದು ಕೈಯಲ್ಲಿ ಇಟ್ಕೊಂಡು ಹೇಳೋದಷ್ಟೇ. ಕೈಯಲ್ಲಿ ಇಟ್ಕೊಂಡು ಹೇಳಿದ್ರೆ ಯಾವ ಒಂದು ನಾಗದೋಷಗಳಿದ್ರು ಕೂಡ ಜಾತಕದಲ್ಲಿ ಲೆಸ್ ಅಂತ ಬರುತ್ತೆ. ಹೌದಾ? 0 ಅಂತ ಬರುತ್ತೆ. ಅದು ಜಾತಕದಲ್ಲಿ ಕೆಲವೊಂದ್ಸರಿ ಅಪ್ಡೇಟ್ ಆಗಲ್ಲ. ಅಪ್ಡೇಟ್ ಆಗಲ್ಲ, ಇದ್ರಲ್ಲಾಗತ್ತೆ ಪೂರ್ತಿ ಲೆಸ್. ಇನ್ನ ಈ ಮನುಷ್ಯನಿಗೆ ದೋಷನೇ ಇಲ್ಲ ಅಂತ ಬರುತ್ತೆ, 0 ಅಂತ ಬರುತ್ತೆ. ಯಾರಿಗಾದ್ರೂ ಆತರ ಬಂದಿರೋ ಉದಾಹರಣೆಗಳಿದಾವ? ತುಂಬಾ ಇದೆ, ಸುಮಾರು ಇದೆ. ಒಂದು ಅಂದ್ರೆ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. ಕೆಲವೊಂದು ಊರುಗಳಲ್ಲಿ ಹೋಗ್ತೀವಿ ನಾವು, ಅಥವಾ ಇದನ್ನೇ ನಾವು ತಗೊಂಡೋಗುವಂಥದ್ದು, ಈ ನಾಗಚೌಡಿ ದಂಡ ತಗೊಂಡೋಗುವಂಥದ್ದು ಇರುತ್ತೆ. ಅಂತ ಕಡೆ ಆಗಿರುವಂಥದ್ದಿದೆ, ಉದಾಹರಣೆಗಳಿದೆ. ಹಾಗೆ ಬೇರೆ ಒಂದು ಇವ್ರುನು ನೋಡಿ ಫೋನ್ ಬರ್ತಾ ಇದೆ, ಅಂದ್ರೆ ಬೇರೆ ಜಾತಿ ನಾವ್ ಹೇಳ್ಬಾರ್ದು. ಸೊ ಅವರು ಕೂಡ ಇದ್ರ ಶಕ್ತಿ ಅವ್ರಿಗೂ ಗೊತ್ತು ನೋಡಿ. ಕರೆಕ್ಟ್ ಆಗಿ ಫೋನ್ ಅವ್ರದ್ದು. ಇವರು ಬೆಳಗಾಮಲ್ಲಿ ಇರೋದು ಇವ್ರು. ಸೊ ಹಾಗಾಗಿ ಅವ್ರು ಫೈನಾಜ್ ಅಜ್ಜೂಮ್ ಅಂತ ಮಾತಾಡೋದಾ? ಮಾತಾಡ್ಸಲ್ವಾ?
ಬೇಡ ಅಂತೀರಾ? ಇಲ್ಲ, ಬೇಡ. ಹಾಗಾಗಿ ಇದ್ರ ಶಕ್ತಿ ಆ ತರ ಇದೆ ಸರ್, ಬಹಳ ವಿಶೇಷವಾದಂಥದ್ದು. ಇದು ನಮಗೆ ಗೊತ್ತಾದಂಥದ್ದು ಏನಂತ ಹೇಳಿದ್ರೆ, ಇದು ಬಹಳ ಶಕ್ತಿಯುತವಾದಂತ ಒಬ್ಬ ಋಷಿ ಕೈಯಲ್ಲಿ ಇತ್ತಿದ್ದು. ಆ ಋಷಿಯಿಂದ ಭೂಮಿ ಒಳಗಡೆ ಹೋಯ್ತು, ಆ ಭೂಮಿಯಿಂದ ಮೇಲೆತ್ತಿರೋದು ಇದು. ಮೇಲೆತ್ತಿರೋದು, ಅದು ಮೇಲೆತ್ತದ ಮೇಲೆ ನಾವು ಅದೇ ಟೈಮಲ್ಲಿ ಮನೆಯಲ್ಲಿ ಹುಟ್ಟಿದೀವಿ. ಆ ಶಕ್ತಿ ಅಲ್ಲಿಗೆ ಪಾಸ್ ಆಗಿ ನಮ್ಮ ಹೆಸರು ನಾಗರಾಜ್ ಅಂತ ಇಟ್ಟಿರೋದು. ಈ ತರ ಎಲ್ಲ ಇದು ಲಿಂಕ್ ಇರೋದ್ರಿಂದ ಸೊ ನಮ್ಮ ಒಂದು ಆಗಿಂದನೂ ತುಂಬಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಬರ್ತಾನೆ ಇದೆ. ನಮಗೆ ತೀರಾ ಏನಾದ್ರು ಕಂಟಕ ಬಾಧೆಗಳಿದ್ರು ಕೂಡ ಇದು ನಮ್ಮ ಜೊತೆಗಿದ್ರೆ ಆಯ್ತು. ಬಟ್ ಇದು ಯಾವ ಒಂದು ಮೆಟೀರಿಯಲ್ ಇಂದ ಮಾಡಿರುವಂತದ್ದು ಏನಾದ್ರು ಗೊತ್ತಿದೆಯಾ? ಇದು ನಮಗೆ ಗೊತ್ತಾಗುವಂತದ್ದು ಪಂಚಲೋಹ ಅಂತ. ಪಂಚಲೋಹದಲ್ಲಿ ಎಲ್ಲಾ ತರ ಮೆಟೀರಿಯಲ್ ಮಿಕ್ಸ್ ಆಗಿದೆ ಇದರಲ್ಲಿ. ಹಾಗೆ ಆಮೇಲೆ ದಂಡದ ತರ ಅಷ್ಟಧಾತು ಅಂತ ಕರೀತಾರೆ. ಅಷ್ಟಧಾತು ಅಲ್ಲಿ ಯಾವುದೇ ಒಂದು ಪ್ರತಿಮೆ ಮಾಡಿದ್ರು ವಿಶೇಷವಾದಂತ ಭೈರವಿ ಶಕ್ತಿ ಅದಕ್ಕೆ. ಇದು ಅಷ್ಟಧಾತು. ಅಷ್ಟಧಾತು ಪಂಚಲೋಹ. ಹಾಗಾಗಿ ಶಕ್ತಿ ವಿಪರೀತ ಇದಕ್ಕೆ. ಅಂದ್ರೆ ಇದು ಏನ್ ಜಾಸ್ತಿ ಆಗಿ ನೀವೆಲ್ಲ ಕೇಳಿರ್ತೀರ RP ಪವರ್, RP ರೇಡಿಯಂ ಪವರ್ ಎಲ್ಲ ಏನಿದೆ ಅದೆಲ್ಲವನ್ನ ಇದು ಹೀರ್ಕೊಳ್ತಿದ್ದು. ಆತರ ಹೀರ್ಕೊಂಡಾಗ ಏನಾಗುತ್ತೆ, ಇದ್ರ ಒಳಗಡೆ ಆ ಎನರ್ಜಿ ಇರುತ್ತೆ. ಹಾಗೆ ಒಂದು ದಂಡನ, ಇದು ನಾಗದಂಡ, ನಾಗ ಚೌಡಿ ದಂಡ. ನಾಗ ಚೌಡಿ ದಂಡ. ಸೊ ಇದನ್ನ ಅಂದ್ರೆ ಇದ್ರದ್ದು ದೀಕ್ಷೆನ ತಗೊಂಡು ಸೊ ಇದ್ರದ್ದೊಂದು ಸಂಪಾದನೆ ಮಾಡ್ಕೊಂಡ್ರೆ ಇದೇ ತರದ್ದೇ ಒಂದು ದಂಡ ಬೇರೆಯವ್ರಿಗೆ ಅವ್ರು ಮಾಡ್ಕೋಬೋದಾ? ಇದೇ ತರ ಪ್ರಯೋಜನ ಇಲ್ಲ, ಆದ್ರೆ ಇದರಿಂದ ಪ್ರಯೋಜನ ಪಡಿಬಹುದು ಅಷ್ಟೇ. ಪ್ರಯೋಜನ ಪಡಿಬಹುದು. ಈಗ ಯಾರಾದ್ರೂ ಏನಾದ್ರು ಇದೇ ತರ ನಾವು ಮಾಡ್ತೀವಿ, ನಾವು ಇಟ್ಕೊಳ್ತೀವಿ, ಅಥವಾ ಇದನ್ನ ನೋಡ್ಕೊಂಡು ಇನ್ಯಾರೋ ನಾವು ಇದೇ ತರ ಒಂದು ಪ್ರಿಪೇರ್ ಮಾಡಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಎಲ್ಲ ಒಂದೊಂದೇ ಇರೋದು, ಮಾಸ್ಟರ್ ಪೀಸ್ ಒಂದೇ ಇರೋದು. ಅದನ್ನ ನಾವು ಇನ್ನೊಂದು ಕಾಪಿ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಒಂದೇ ತರ ಫೋನ್ಗಳೆಲ್ಲಾರು ಬರ್ಬೋದು, ಆದ್ರೆ ಈ ತರದ್ದೆಲ್ಲ ಕೆಲವೊಂದು ವಸ್ತು ಒಂದೊಂದೇ ಇರೋಂಥದ್ದು. ಹಾಗಾಗಿ ಇದು ನಾಗಚೌಡಿ ದಂಡ. ಇದನ್ನ ನಾವೇ ಇನ್ನೊಂದು ಮಾಡಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಆಗಲ್ಲ. ಇದು ಒಂದೇ ಮಾಡಿದ್ದಲ್ಲ ನಿಮ್ಗೆ ಸಿಕ್ಕಿದ್ದು. ಇದು ಸಿಕ್ಕಿತ್ತು ನಮ್ಮ ಸಾಗರದಲ್ಲಿ. ಸಾಗರ ಹೇಳಿದ್ವಿ ನಾವು ಓದೋ ಇದ್ರಲ್ಲಿ, ಹಳೆ ವಿಡಿಯೋದಲ್ಲಿ. ಆ ಸಾಗರದಲ್ಲಿ ನಮ್ಮ ಮನೆ ಜಾಗ ಏನಿದೆ, ಅಂಗಳ ಏನಿದೆ, ಅಂಗಳದ ಒಂದು ಬಾವಿ ಹತ್ರ ಸಿಕ್ಕಿರುವಂತದ್ದು. ಇದು ಯಾವ ಕಾಲದ್ದು ಅಂತ ನಿಮ್ಗೂ ಗೊತ್ತಿಲ್ಲ? ಇದು ತುಂಬಾ ಹಳೇದು. ಅಂದ್ರೆ ನಮಗೆ ನಾವು ಅನ್ಕೊಂಡಿದ್ದು ಒಂದು 150 ವರ್ಷ ಅಂತ. ಅದು ಇನ್ನು ಯಾವಾಗ ಇದೆಯೋ ಯಾರಿಗೆ ಗೊತ್ತದು. ಅವ್ರು ತೆಗ್ದಿರೋದು 150 ವರ್ಷದ ಹಿಂದೆ. ಹಾಗೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ನಾವು ನಮ್ಮ ಅನುಷ್ಠಾನ ಪ್ರತಿದಿನ ಇರುತ್ತೆ. ವಿಶೇಷವಾದಂತ ಅನುಷ್ಠಾನ ಬೆಳಿಗ್ಗೆ ಹೊತ್ತು ಸುಮಾರು ನಾವು ಏನಿಲ್ಲ ಅಂದ್ರೂ 3:30-4 ಗಂಟೆವರೆಗೂ ನಾನು ನಮ್ಮ ಅಣ್ಣ ಇದ್ದಾರೆ, ಅವ್ರು 4 ಗಂಟೆ, ನಾವು 4 ಗಂಟೆ ಮಾಡ್ತೀವಿ. ಸೊ ಈ ದಂಡದಲ್ಲಿ ಈ ದಂಡ ಇಟ್ಕೊಂಡು ನಾವು, ಅವ್ರದ್ದು ಬೇರೆ ಇರುತ್ತೆ, ತ್ರಿಶೂಲ ಇದೆ ಅವ್ರದ್ದು. ಸೊ ಈ ದಂಡ ಇಟ್ಕೊಂಡು ನಾವು ಪ್ರತಿಯೊಂದನ್ನು ನಮ್ಮ ಅನುಷ್ಠಾನ, ಜಪ, ಸಿದ್ಧಿ ಸಾಧನೆಗಳು ಇದರ ಮುಖಾಂತರವಾಗಿ ಪ್ರತಿದಿನ ಇದಕ್ಕೆ ನಡೀತಾ ಇರುತ್ತೆ. ಪೂಜೆಗಳು. ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ ನಾಗಚೌಡಿ ದಂಡ. ಸೊ ಯಾರಿಗಾದ್ರೂ ತೊಂದರೆಯಲ್ಲಿರೋರಿಗೆ ಇದು ಹೆಲ್ಪ್ ಆಗಲಿ, ಖಂಡಿತ. ಸೊ ಬಳಸ್ಕೋತಾರೆ ನಮ್ಮ ವೀಕ್ಷಕರು. ಅದರಲ್ಲಿ ಬೇರೆ ಒಂದಷ್ಟು ಬೇರೆ ಬೇರೆ ದೂರದಲ್ಲಿ ಇದ್ದೇ ಕೆಲಸ ಮಾಡಿಕೊಟ್ಟಿರೋ ರಿಸಲ್ಟ್ ವಿಡಿಯೋಗಳು ಅವ್ರ ಜೊತೆ ಮಾತಾಡ್ಸಿದ್ದೀರಾ. ನಮ್ಮ ವೀಕ್ಷಕರ ಗಮನಕ್ಕೆ ಅದನ್ನು ತೊಗೊಂಡೋಗಿದ್ದೀವಿ ನಾವು. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ, ನಿಮ್ಮಲ್ಲಿ ಇನ್ನೂ ಸುಮಾರು ವಿಶೇಷತೆ ಐತೆ, ಅವುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ವೀಕ್ಷಕರ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.